ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂದ್ರೆ ಬೆಸ್ಕಾಂ ಸ್ನೇಹಿತರೆ, ಈ ಬೆಸ್ಕಾಂ ಶಿಶುಕ್ಷು ತರಬೇತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು ಅಂದ್ರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೋಟಿಫಿಕೇಶನ್ ಹೊರಡಿಸಿರುವಂತದ್ದು. ಈ ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಇರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಏನದಲ್ರಿ, 1 ವರ್ಷದ ಟ್ರೈನಿಂಗ್ ಸ್ನೇಹಿತರೆ. 1 ವರ್ಷ ಆದ ತಕ್ಷಣ ಈ ಬೆಸ್ಕಾಂಕ್ ನಿಮಗೆ ಯಾವುದೇ ರೀತಿಯ ಸಂಬಂಧ ಇರಂಗಿಲ್ಲ. ಅಪ್ರೆಂಟಿಸ್ಶಿಪ್ ಮುಗಿಸಿದ್ದಕ್ಕಾಗಿ ಒಂದು ಸರ್ಟಿಫಿಕೇಟ್ ಸಿಗ್ತದೆ ಸ್ನೇಹಿತರೆ. ಬೆಸ್ಕಾಂದೊಳಗೆ ನೀವು ಅಪ್ರೆಂಟಿಸ್ಶಿಪ್ ಮುಗಿಸಿರಿ ಅಂತ ಒಂದು ಸರ್ಟಿಫಿಕೇಟ್ ನೀಡಲಾಗ್ತದೆ. ಅದು ಬಿಟ್ರೆ ಅಲ್ಲೇ ನಿಮಗೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಅಂದ್ರೆ ಈ ಬೆಸ್ಕಾಂನಲ್ಲಿಯೇ ನಿಮಗೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಜಸ್ಟ್ ಇದು 1 ವರ್ಷದ ಟ್ರೈನಿಂಗ್ ಸ್ನೇಹಿತರೆ. ಇದು ಈ ಅಪ್ರೆಂಟಿಸ್ಶಿಪ್ ಮಾಡೋದ್ರಿಂದ ಲಾಭ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇನ್ನು ಫ್ಯೂಚರ್ ಒಳಗೆ ಬೆಸ್ಕಾಂದೊಳಗೆ ಹುದ್ದೆಗಳು ಖಾಲಿ ಇದ್ದು ಆ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ರು ಅಂತ ತಿಳ್ಕೊಳ್ರಿ. ಅಂತ ಸಂದರ್ಭದಲ್ಲಿ ಈ ಬೆಸ್ಕಾಂನಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂತಿಷ್ಟು ಹುದ್ದೆಗಳು ಅಂತ ಮೀಸಲಾತಿ ನೀಡಲಾಗ್ತದೆ ಸ್ನೇಹಿತರೆ. ಅದು ಒಂದು ಬೆನಿಫಿಟ್. ಆಮೇಲೆ ಫ್ರೆಶರ್ ಇದ್ದವರಿಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಂಗೆ ಆಗ್ತದೆ ಸ್ನೇಹಿತರೆ. ಇವೆರಡು ಏನಪ್ಪಾ ಅಂದ್ರೆ ಬೆನಿಫಿಟ್ ಈ ಅಪ್ರೆಂಟಿಸ್ಶಿಪ್ ಮಾಡೋದ್ರಿಂದ ಸಿಗುವಂಥದ್ದು. ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ ಅಪ್ರೆಂಟಿಸ್ಶಿಪ್ 1 ವರ್ಷದ ಇದೊಂದು ಟ್ರೈನಿಂಗ್ ಸ್ನೇಹಿತರೆ. ಒಟ್ಟಾರೆಯಾಗಿ 510 ಅಭ್ಯರ್ಥಿಗಳನ್ನ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಿರುವಂತದ್ದು ಸ್ನೇಹಿತರೆ. ಹುದ್ದೆಗಾಗಿ ಅಲ್ರಿ, ಟ್ರೈನಿಂಗ್ ಕೊಡುವುದಕ್ಕಾಗಿ ಒಟ್ಟಾರೆಯಾಗಿ 510 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಿರುವಂತದ್ದು. ಈ 510 ಸೀಟ್ಗಳಲ್ಲಿ ಈ ಸ್ಟ್ರೀಮ್ದೊಳಗೆ ಬಿ ಅಥವಾ ಬಿಟೆಕ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 130 ಸೀಟ್ಗಳ ಖಾಲಿ ಇರುವಂತದ್ದು. ಇನ್ನು ಉಳಿದಿರ್ತಕ್ಕಂಥ ಡಿಗ್ರಿ ಅಭ್ಯರ್ಥಿಗಳಿಗೆ 305 ಸೀಟ್ಗಳ ಖಾಲಿ ಇರುವಂತದ್ದು. ಡಿಪ್ಲೊಮಾ ಪಾಸ್ ಮಾಡಿದವರಿಗೆ 75 ಸೀಟ್ಗಳ ಖಾಲಿ ಇರುವಂತದ್ದು. ಒಟ್ಟಾರೆಯಾಗಿ 510 ಸೀಟ್ಗಳ ಅಥವಾ 510 ಅಭ್ಯರ್ಥಿಗಳನ್ನ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಿರುವಂತದ್ದು. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿನ ಸಂದರ್ಭದಲ್ಲಿ 1 ವರ್ಷದ ಏನು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರ್ತದಲ್ರಿ, ಈ ಟ್ರೈನಿಂಗ್ ಸಂದರ್ಭದಲ್ಲಿ ಪ್ರತಿ ತಿಂಗಳ ಡಿಗ್ರಿ ಮೇಲೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 9,008 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ. ಇದು ಸ್ಯಾಲರಿ ಅಲ್ರಿ ಸ್ನೇಹಿತರೆ, ಗೌರವಧನ ಅಥವಾ ಶಿಶುಕ್ಷು ವೇತನ ಅಂತ ಕೊಡ್ತಾರೆ, ಸ್ಟೈಪೆಂಡ್ ಅಂತ ಕೊಡ್ತಾರೆ. ಇನ್ನು ಡಿಪ್ಲೊಮಾ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 8,000 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. ಈ ಡಿಗ್ರಿ ಅಥವಾ ಡಿಪ್ಲೊಮಾ 2020 ನಂತರ ಅವಧಿಯಲ್ಲಿ ಪಾಸ್ ಆಗಿರ್ಬೇಕ್ರಿ. 2020 ನಂತರ ಡಿಪ್ಲೊಮಾ ಅಥವಾ ಡಿಗ್ರಿ ಪಾಸ್ ಮಾಡಿದ್ರೆ ಮಾತ್ರ ನೀವು ಈ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರ್ತೀರಿ. ಇನ್ ಕೇಸ್ 2020 ಹಿಂದೆ ಅಂದ್ರೆ 2018, 19 ಈ ರೀತಿ 2020 ಹಿಂದೆ ನೀವೇನಾದ್ರೂ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸ್ಲಾಕ್ ನೀವು ಎಲಿಜಿಬಲ್ ಇರಂಗಿಲ್ಲ. ನೆಕ್ಸ್ಟ್, ಈಗಾಗಲೇ ಅಪ್ರೆಂಟಿಸ್ಶಿಪ್ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ. ಎಲ್ಲಿಯಾದ್ರೂ ಅಪ್ರೆಂಟಿಸ್ಶಿಪ್ 1 ವರ್ಷದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮುಗಿಸಿದ್ರಿ ಅಥವಾ ನಿಮಗೆ 1 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸ್ಲಾಕ್ ನೀವು ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ಫ್ರೆಶರ್ ಇರಬೇಕವ್ರು, ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇರಬಾರ್ದು, ವರ್ಕ್ ಎಕ್ಸ್ಪೀರಿಯನ್ಸ್ ಇರಬಾರ್ದು, ಆಮೇಲೆ ಈಗಾಗಲೇ ಅಪ್ರೆಂಟಿಸ್ಶಿಪ್ ನೀವು ಮುಗಿಸಿರಬಾರ್ದು ಅಂತ ಅಭ್ಯರ್ಥಿಗಳ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಅಂದ್ರೆ ಮಿನಿಮಮ್ ಕನಿಷ್ಠ 18 ವರ್ಷ ಮುಗಿಸಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್, ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ತದಲ್ರಿ ಅದ್ರೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಟ್ರೈನಿಂಗಿಗೆ ಆಯ್ಕೆ ಮಾಡ್ತಾರ ಸ್ನೇಹಿತರೆ. ಟ್ರೈನಿಂಗಿಗೆ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಮಾಡ್ತಾರ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾಗಿ ನೀವು ಇಲ್ಲೇನು ಅಡ್ರೆಸ್ ಕೊಟ್ಟಾರ ನೋಡಿ ಸ್ನೇಹಿತರೆ, ಈ ಅಡ್ರೆಸ್ ನಲ್ಲಿರುವಂತ ಕಚೇರಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮ್ಗೆ ಟ್ರೈನಿಂಗಿಗೆ ಸೆಲೆಕ್ಟ್ ಮಾಡ್ಕೊಳ್ತಾರ. ನೆಕ್ಸ್ಟ್, ಇನ್ನು ಅರ್ಜಿ ಹೆಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಪ್ಲಿಕೇಶನ್ ಯಾವ್ದು ರೀತಿ ಸಲ್ಲಿಸಬೇಕಂತ ಇಲ್ಲಿ ಇನ್ ಡಿಟೇಲ್ ಗೈಡ್ಲೈನ್ಸ್ ಕೊಟ್ಟಾರ್ರಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್, ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಫೆಬ್ರವರಿ 1, 2025. ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಫೆಬ್ರವರಿ 20, 2025. ಆಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಪ್ರೊವಿಷನಲ್ ಲಿಸ್ಟ್ ಟೈಪ್ ಮಾಡ್ತಾರೆ. ಆ ಲಿಸ್ಟ್ ಮಾರ್ಚ್ 1, 2025 ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಲಾಗ್ತದೆ. ನೆಕ್ಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾರ್ಚ್ 10, 2025 ಮಾರ್ಚ್ 12, 2025 ತನಕ ಇರ್ತದೆ.
ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ದೊಳಗೆ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ವು ಅಂತಂದ್ರೆ ನಿಮಗೆ ಟ್ರೈನಿಂಗಿಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದಿಷ್ಟು ಈ ಬೆಸ್ಕಾಂನಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.